ಇತ್ತ ಬಳ್ಳಾರಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಕಾಣೋದಕ್ಕೆ ಸಿಗ್ತಾ ಇದೆ. ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಹಬ್ಬದ ಪ್ರಯುಕ್ತ ದೇವಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ಇವತ್ತು ಅಭಿಷೇಕ ಕೂಡ ಮಾಡಲಾಗ್ತಾ ಇದೆ. ಸಂಕ್ರಾಂತಿ ಪ್ರಯುಕ್ತವಾಗಿ ಶಾಂತಿ ಸಮೃದ್ಧಿಗಾಗಿ ಭಕ್ತರು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ. ಜೊತೆಗೆ ವಿಶೇಷವಾಗಿ ಇವತ್ತು ದೇವಿಯನ್ನು ಅಲಂಕರಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಬಳ್ಳಾರಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಕಾಣೋದಕ್ಕೆ ಸಿಗ್ತಾ ಇದೆ. ಈ ನಡುವೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇದೆ. ಭಕ್ತರಲ್ಲಿ ಯಾವ ರೀತಿಯಾಗಿ ಕೌತುಕತೆ ಇದೆ, ಜೊತೆಗೆ ಎಷ್ಟು ಜನ ಭಕ್ತರು ಹರಿದು ಬರ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಸಂತೋಷ್, ವರ್ಷದ ಮೊದಲ ಹಬ್ಬ ಅದು ಮಕರ ಸಂಕ್ರಾಂತಿ ಹಬ್ಬ. ಹೀಗಾಗಿ ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಬೇಕು, ಶಾಂತಿ ಮತ್ತು ಸಂಭ್ರಮವನ್ನು ಕೊಡಬೇಕು, ಮನೆ ಜನರ ಜೊತೆಗೆ ಚೆನ್ನಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ವರ್ಷದ ಹಬ್ಬವನ್ನು ಆಚರಿಸಲಿಕ್ಕೆ ಬಳ್ಳಾರಿ ಜನರು ಸಹ ಸಿದ್ಧರಾಗಿದ್ದಾರೆ. ಹೀಗಾಗಿ ಬಳ್ಳಾರಿ ಹೃದಯ ಭಾಗದಲ್ಲಿರುವಂತಹ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ನಾವಿದ್ದೀವಿ. ಈಗ ನೀವು ಗಮನಿಸಬಹುದಾಗಿದೆ, ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ಇವತ್ತು ದೇವಿಗೆ ವಿಶೇಷ ಪೂಜೆಯನ್ನು ಸಹ ಮಾಡಲಾಗಿದೆ. ಇಲ್ಲಿ ದೇವಿಗೆ ಮೊದಲ ವಿಶೇಷ ಪೂಜೆ ಅಂದ್ರೆ ಕುಂಕುಮ ಅರ್ಚನೆ. ಇಲ್ಲಿ ಕುಂಕುಮ ಅರ್ಚನೆಯನ್ನ ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಬಂದಂತ ಭಕ್ತರು ಏನ್ ಮಾಡ್ತಾರೆ, ದೇವಿಗೆ ಬೇಡಿಕೊಂಡು ಒಂದು ಕುಂಕುಮ ಅರ್ಚನೆ ಸಲ್ಲಿಸೋದು ಇಲ್ಲಿ ಒಂದು ಸಂಪ್ರದಾಯ ಕೂಡ ಇದೆ. ಹೀಗಾಗಿ ಇಲ್ಲಿ ಬಂದಂತ ಭಕ್ತರು ಕೂಡ ಕುಂಕುಮ ಅರ್ಚನೆಯನ್ನ ಸಹ ಜಾಸ್ತಿಯಾಗಿ ಮಾಡುವಂಥದ್ದು ಕೂಡ ಇದೆ. ಈಗ ನೀವು ನೋಡಬಹುದಾಗಿದೆ, ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದಾಗಿ ತಾಯಿಗೆ ಬಹಳ ವಿಶೇಷವಾದಂತ ಪೂಜೆಯನ್ನು ಸಹ ಮಾಡಲಾಗಿದೆ. ಅದರಲ್ಲೂ ರುದ್ರಾಭಿಷೇಕ ಆಗಿರ್ಬೋದು, ಮಹಾಪೂಜೆಗಳಾಗಿರ್ಬೋದು, ತಾಯಿಗೆ ಲಿಂಬೆಯನ್ನ ಸೇರಿ ಹಾರ ಹಾಕೋದಾಗಿರ್ಬೋದು. ಹೀಗಾಗಿ ತಾಯಿಗೆ ಬಹಳಷ್ಟು ವಿಶೇಷ ಪೂಜೆಯನ್ನ ಸಲ್ಲಿಸುವಂತ ಕೆಲಸವನ್ನ ಇಲ್ಲಿ ಅರ್ಚಕರು ಸಹ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನ ಅಂದ್ರೆ ಆಂಧ್ರದ ಗಡಿ ಭಾಗ ಇರೋದಾಗಿ ಆಂಧ್ರದ ಸಾಕಷ್ಟು ಭಕ್ತರು ಸಹ ಇಲ್ಲಿ ದೇವಿಗೆ ಬಂದು ದರ್ಶನವನ್ನ ಪಡೆದುಕೊಳ್ಳುವಂತ ಕೆಲಸವೂ ಸಹ ಮಾಡ್ತಾ ಇದೆ. ಈಗ ನಾವು ಭಕ್ತರ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಭಕ್ತಾದಿಗಳ ಸಂಖ್ಯೆ ಬರ್ತಾನೆ ಇದೆ. ಹೀಗಾಗಿ ಬಂದಂತ ಭಕ್ತರು ಏನಿದ್ದಾರೆ ಅವರ ಕುಟುಂಬದ ಜೊತೆಗೆ ಬಂದು ಕಾಯಿ ಓಡಿಸೋದಾಗಿರ್ಬೋದು, ಪೂಜೆ ಮಾಡಿಸೋದಾಗಿರ್ಬೋದು. ಕೆಲವರು ಇವತ್ತು ಹೊಸ ಹಬ್ಬ ಇರೋದಾಗಿ ಕೆಲವೊಂದಿಷ್ಟು ವಾಹನಗಳನ್ನು ಖರೀದಿ ಮಾಡಿರ್ತಾರೆ. ವಾಹನ ಖರೀದಿ ಮಾಡಿದಂಥವರು ಕೂಡ ಬಂದು ದೇವಿ ದರ್ಶನವನ್ನ ಪಡೆದುಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಹೊಸದಾಗಿ ಏನಾದರೂ ಇಲಾಖೆಗೆ ಬಂದರೆ ಮತ್ತು ಆಫೀಸರ್ಗಳಾಗಿರ್ಬೋದು, ಅವರು ಸಹ ದೇವಿಯ ದರ್ಶನವನ್ನ ಪಡೆದುಕೊಳ್ಳುವಂಥದ್ದನ್ನ ಗಮನಿಸಬಹುದಾಗಿದೆ. ಜೊತೆಗೆ ಸಾಕಷ್ಟು ಭಕ್ತರು ಇವತ್ತು ದೇವಿ ದರ್ಶನ ಪಡೆಯುವ ಮೂಲಕ ಹೊಸ ವರ್ಷವನ್ನ, ಹೊಸ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದು ಇಲ್ಲಿ ವಾಡಿಕೆ ಆಗಿದೆ. ಹೀಗಾಗಿ ನನ್ನೊಟ್ಟಿಗೆ ಇಲ್ಲಿ ಭಕ್ತರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮಕರ ಸಂಕ್ರಾಂತಿ ಹೊಸ ಹಬ್ಬ, ತಾವು ಹೇಗೆಲ್ಲ ಆಚರಣೆ ಮಾಡ್ತೀರಂತ? ಮಕರ ಸಂಕ್ರಾಂತಿ ಹಬ್ಬ ಅಂತಂದರೆ ಇಡೀ ನಾಡಿಗೆ ಹೊಸ ವರ್ಷ ಇದ್ದಂಗೆ, ಸಂಕ್ರಾಂತಿ ಹಬ್ಬ ಇದ್ದಂಗೆ. ಆದ್ದರಿಂದ ಇಡೀ ನಾಡಿಗೆ, ನಾಡಿನ ಜನತೆಗೆ ದೇವರು, ಈ ದುರ್ಗಾದೇವಿ ಅಧಿದೇವತೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತಂದೇಳ್ಬಿಟ್ಟು ನಾನು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ನಾವು ಹಿಂದೂಗಳಾಗಿ ನಾವು ಪ್ರತಿ ವರ್ಷ ಈ ಮಕರ ಸಂಕ್ರಾಂತಿ ಹಬ್ಬವನ್ನೇ ಹೊಸ ವರ್ಷ ಆಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆ ದಿನದಂದು ನಾವು ಎಲ್ಲ ದೇವತೆಗಳಿಗೂ ಮತ್ತು ದೇವರುಗಳಿಗೂ ಮತ್ತು ಭೇಟಿ ಕೊಟ್ಟು ಅಲ್ಲಿಯ ದರ್ಶನವನ್ನು ಪಡೆದು ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತಂದೇಳ್ಬಿಟ್ಟು ನಾನು ಹಾರೈಸ್ತಾ ಇದ್ದೇನೆ. ಹೆಚ್ಚಿನದಾಗಿ ನಮ್ಮ ಬಳ್ಳಾರಿಯಲ್ಲಿ ದುರ್ಗಾ ದೇವತೆ ಅಂತಂದರೆ ಅಧಿದೇವತೆ ಇದ್ದಂಗೆ. ಎಲ್ಲ ಭಕ್ತಾದಿಗಳು ಇವತ್ತು ಆಂಧ್ರ, ಕರ್ನಾಟಕ, ತಮಿಳುನಾಡು
ಮಹಾರಾಷ್ಟ್ರದಿಂದನೂ ಸಹ ಈ ದೇವಿಯ ಭಕ್ತಾದಿಗಳು ಅಸಂಖ್ಯ ಲಕ್ಷಾಂತರ ಭಕ್ತಾದಿಗಳಿದ್ದಾರೆ. ಅವರೆಲ್ಲರೂ ಸಹ ಇವತ್ತು ದೇವಿಯನ್ನು ನೆನೆಸಿಕೊಂಡು ಈ ಒಂದು ಹೊಸ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಈ ಮಕರ ಸಂಕ್ರಾಂತಿಯ ಹಬ್ಬದಂದು, ಹೊಸ ವರ್ಷದಂದು ಎಲ್ಲರಿಗೂ ಸಹ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಈ ದೇವತೆ ಕಾಪಾಡಲಿ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಎಲ್ಲರ ಮನೆಗಳಲ್ಲೂ ಸಹ ಇವತ್ತು ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ವಿಜೃಂಭಣೆಯಿಂದ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಇಲ್ಲಿ ಭಕ್ತರು ಸಹ ಮಾತನಾಡ್ತಾ ಇದ್ರು. ಹೊಸ ವರ್ಷ ಅನ್ನೋದೇನಿದೆಯಲ್ಲ, ನಾವು ಇಲ್ಲಿಂದನೇ ಪ್ರಾರಂಭ ಮಾಡ್ತೀವಿ, ಇದು ಸಂಕ್ರಾಂತಿ ಇರೋದಾಗಿ ಬಹಳ ಮುಖ್ಯವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈಗ ಕನಕದುರ್ಗಮ್ಮ ದೇವಸ್ಥಾನದ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ದೇವಿಗೆ ಯಾವ ರೀತಿಯಾದಂಥ ವಿಶೇಷ ಪೂಜೆಗಳನ್ನ ಮಾಡಿದಿರಿ ಸರ್? ಹೌದು, ಶ್ರೀ ಗುರುಭ್ಯೋ ನಮಃ. ಇವತ್ತು ನಿನ್ನೆ ಇಲ್ಲ ಅಲ್ಲ ಓಂ ಜಾತವೇದ ಸುಲಮಾ ಮತೋ ಮರಾಠಿ ಯಥೋ ಮಿದಹಾತಿ ವೇದ ತಲಪುರ್ಗ ವಿಶ್ವ ಮಹಾದೇವ ಸಿಂಧುಂ ಗುರಿತಾಂ ಅಗ್ನಿಂ ತ್ರಾಂ ಅಗ್ನಿವರ್ಣ ಜ್ವಲಂತೀಂ ದುರ್ಗಾನ್ ದೇವೇ ಶತರುದ್ರ ಇಷ್ಟ ದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಶ್ರೀ ಬಳ್ಳಾರ್ಕನ ಗುರುಗ್ರಾಮ ದೇವತಾಭ್ಯೋ ನಮಃ. ಇದು ಏನಂದರೆ ನಿನ್ನೆ ರಾತ್ರಿನೇ ಅಲಂಕಾರ ಮಾಡಲಾಗಿದೆ. ಆಯಮ್ಮ ಭಂಡಾರ ಪೂಜೆ ಅಂತ ಇವು ಶಿವನಿಗೆ ಹೇಗೆ ರುದ್ರಾಭಿಷೇಕ ಇಷ್ಟನೋ, ಈ ಅಮ್ಮ ಹುತ್ತದಲ್ಲಿ ಒಡೆಮೂಡಿಕೋಸ್ಕರವಾಗಿ ಅಮ್ಮನಿಗೆಲ್ಲ ಭಂಡಾರ ಮಾಡಿ ನಿನ್ನೆ ರಾತ್ರಿ ಸುಮಾರು 9:30 ಪ್ರಾರಂಭ ಇದ್ದು ಬೆಳಗಿನ ಜಾವ 2 ಗಂಟೆ ಮುಗಿಯುತ್ತದೆ. ಇನ್ನು ನಿತ್ಯದಂತೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಸಿಂಹದ್ವಾರವನ್ನು ತೆಗೆದು ಮತ್ತು ಅದೆಲ್ಲ ಶುದ್ಧೋದಕ ಮಾಡಿ ಆಮೇಲೆ ನಿತ್ಯ ಉತ್ಸವ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮತ್ತು ಎಳ್ಳೆ ಪೂಜೆ ಅದನ್ನು ಪ್ರಾರಂಭ ಮಾಡಲಿದೆ. ಇವತ್ತು ಮತ್ತು ಮಕರ ಸಂಕ್ರಾಂತಿ ಅಲ್ಲ, ಆದ ಕಾರಣ ಜನರು ಬಂದು ದೇವಿ ದರ್ಶನವನ್ನು ಪಡೆದು ಎಳ್ಳು ಬೆಳ್ಳವನ್ನು ಬೀರಿ ಹೊಸ ವರ್ಷವನ್ನು ತರ್ತಾರೆ. ಜನಸಂಖ್ಯೆಯೂ ಇರುತ್ತೆ, ಬಟ್ ಕಾಲಕ್ರಮೇಣ ನಿನ್ನೆ ಸ್ವಲ್ಪ ಭೋಗಿ ಮಾಡಿದ್ದಾರೆ, ಇವತ್ತು ಮಕರ ಸಂಕ್ರಾಂತಿ ಮಾಡಿದ್ದಾರೆ. ಇನ್ನು ಬೇಡಿಕೊಂಡು ಭಕ್ತರು ಎಳ್ಳು ಪೂಜೆ, ಸೇವೆ, ಕುಂಕುಮಾರ್ಚನೆ ನಿತ್ಯ ಇದ್ದೇ ಇರುತ್ತೆ. ಆಯಮ್ಮಗೆ ಭಾಳ ಪ್ರಿಯವಾದದ್ದು ಮತ್ತು ಭಕ್ತರಿಗೆಲ್ಲ ಅನುಕೂಲವಾದದ್ದು. ಬಂದು ಭಕ್ತರಿಗೆ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ತಮ್ಮ ಮನದಲ್ಲಿ ಏನು ಕೋರಿಕೆಗಳಿರ್ತವೆ ಅದನ್ನು ಇದು ಮನವಿ ಮಾಡಿಕೊಂಡು ದೇವಿ ದರ್ಶನ ಪಡೆದು ತೀರ್ಥ ಪ್ರದಾನ ಪಡೆದು ಹಿಂದಿರುತ್ತಾರೆ. ಸಂತೋಷ್, ನನ್ನ ಜೊತೆಗೆ ಇಲ್ಲಿ ಅರ್ಚಕರು ಸಹ ಮಾತನಾಡ್ತಾ ಇದ್ರು. ಸಾಕಷ್ಟು ಭಕ್ತರ ಬರ್ತಾ ಇದ್ದಾರೆ. ಬಂದಂಥ ಭಕ್ತರಿಗೆ ಇಲ್ಲಿ ಮೊಟ್ಟ ಮೊದಲಿಗೆ ತಾಯಿಗೆ ಎಳ್ಳು ಬೇರು ಅಂತ ಏನಿರುತ್ತೋ ಆ ಸಂಪ್ರದಾಯನ ಮಾಡುವ ಮೂಲಕ ಬಳ್ಳಾರಿ ಜನತೆ ಕೂಡ ವರ್ಷದ ಮೊದಲ ಹಬ್ಬವನ್ನ ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.